ಸೋದರ ಹೇಳಿದ್ರು. ಆನಂದ್ ಕಣ್ಣನ್ ಅವ್ರಿಗೆ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೆನ್ನೆಲುಬಾಗಿ ನಮ್ಮನ್ನ ರಮೇಶ್ ಅಣ್ಣ ಇರ್ತಾರೆ. ಅವರು ಶಿಫ್ಟ್ ಮಾಡೋದಕ್ಕೂ ಸರಿ, ಕೆಲಸ ತಗ್ಸೋದಕ್ಕೂ ಸರಿ, ಕಷ್ಟ ಅಂದ್ರೆ ನಿಮ್ಮ ಜೊತೆ ನಿಲ್ಲೋದಕ್ಕೂ ಸರಿ. ಏನಕ್ಕೂ ಹೆದರ್ಬೇಕಾಗಿಲ್ಲ. ಅವರು ಇರ್ತಾರೆ, ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆ. ಪಕ್ಷ ಕಟ್ಟಿ ನೀವು ಬೆಳೀರಿ, ಪಕ್ಷನೂ ಬೆಳೆಸಿ ಅಷ್ಟೇ. ನೀವೆಲ್ಲರೂ ದಯವಿಟ್ಟು ಜೊತೆಯಲ್ಲಿ ನಮ್ಮ ಏನು ವೀರಮಂತು ಇದ್ದಾರೆ, ನಮ್ಮ ಮುಖಂಡರುಗಳು, ಸಾರಿ ಸುಗುಣ, ಎಲ್ಲರೂ ಇಲ್ಲಿದ್ದೀರಾ. ನೀವೆಲ್ಲರೂ ಧೈರ್ಯವಾಗಿ ಕೆಲಸ ಮಾಡಿ ಅಮ್ಮ. ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲರಿಗೂ ಒಳ್ಳೆಯದು ಹೇಳ್ತೀನಿ. ನಿಮಗೆ ಈ ಹಿಂದೆ ಬೆಂಗಳೂರು ನಗರದಲ್ಲಿ ನಮ್ದು ಪಕ್ಷದ ಕಚೇರಿ, ಹಳೆ ಪಕ್ಷದ ಕಚೇರಿ ಇತ್ತು. ಅವತ್ತು ನಮ್ಮ ಭಾಗದಲ್ಲೂ ಸಹ ನಾನು ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾಗಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋತಿದ್ರು. ಅವರು ಆ ಭಾಗದಲ್ಲಿ ಪದ್ಮನಾಭ ರೆಡ್ಡಿ ಅವರು ಸ್ವಲ್ಪ ಪ್ರಭಾವಿಗಳಿದ್ರು. ಅವಾಗ ನಾವು ಅವರೆಲ್ಲ ಜೊತೆಯಲ್ಲೇ ಇದ್ವಿ. ಅವರು ಪಕ್ಷ ಬಿಟ್ಟು ಹೋದ್ರು. ಪೂಜ್ಯ ದೇವೇಗೌಡರು ಸಾಹೇಬರು, ನಿಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು 10ರಿಂದ 12 ಕ್ಷೇತ್ರ ಏನು ಬೆಂಗಳೂರು ನಗರದಲ್ಲಿ JDS ಬಹಳ ಪ್ರಬಲವಾಗಿತ್ತು. ಇನ್ನು ಉಳಿದಂತ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದ ಮಧ್ಯಭಾಗ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಸುಮಾರು ಇತ್ತೀಚಿನ ದಿನಗಳಲ್ಲಿ ಒಂದು 10-12 ವರ್ಷದಿಂದ, ಒಂದು 15 ವರ್ಷದಿಂದನೇ ಈಗ ಶಾಂತಿನಗರ ಇರ್ಬೋದು, ಶಿವಾಜಿ ನಗರ ಇರ್ಬೋದು, ಪುಲ್ಕೇಶಿ ನಗರ ಇರ್ಬೋದು, ಸರ್ವಜ್ಞ ನಗರ ಇರ್ಬೋದು, ಇವೆಲ್ಲನೂ ಸಹ ನಾನು ಸ್ವಲ್ಪ JDS ಪಕ್ಷಕ್ಕೆ ಶಕ್ತಿ ಕಡಿಮೆ ಇರತಕ್ಕಂಥ ಕ್ಷೇತ್ರಗಳು. ಆದ್ರೆ ಪೂಜ್ಯ ದೇವೇಗೌಡರು ಸಾಹೇಬರು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದ್ರು. ಸ್ಕೂಲಲ್ಲಿ ಒಂದು ಮಾತನ್ನು ಹೇಳಿದ್ರು. ನನಗೆ ಭಯ, ಸಂಘಟನೆ ಮಾಡೋದು ಹೇಗಪ್ಪ, ಏನಾಗುತ್ತೆ, ಪದ್ಮನಾಭ ರೆಡ್ಡಿ ಅವರು ಬೇರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ, ಅಲ್ಲಿ ಇರ್ತಕ್ಕಂಥವ್ರು ಮಂತ್ರಿಗಳಾಗಿದ್ದಾರೆ, 4-5 ಬಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು, ಹಿಂದೆನೂ ಸಹ ಅಲ್ಲಿ ಎಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥವ್ರು, ಏನ್ ಮಾಡೋದಪ್ಪ ಅಂತೇಳಿ ಪೂಜ್ಯ ದೇವೇಗೌಡರು ಸಾಹೇಬರು ಒಂದು ಮಾತನ್ನು ಹೇಳಿದ್ರು. ನಾನು ಯುವ ಘಟಕದ ಅಧ್ಯಕ್ಷ, ಬಾಯಿಲಿ ಅಂತಂದ್ರು. ಹೋದೆ. ಸರಿ ಕಡೆಯ, ಇದೆಲ್ಲ ಒಂದು ವಿದ್ಯಾಸಂಸ್ಥೆ ಮಾಡಿದ್ಯಾ, ಹೆಣ್ಮಗಳು ನಡೆಸ್ತಾ ಇದ್ದಾರೆ, ನೀನೇನೇ ಮಾಡ್ತೀಯ, ನನ್ನ ಜೊತೆ ನಿಮ್ಮ ಅಣ್ಣನ ಜೊತೆ ಓಡಾಡ್ಕೊಂಡು ರಾಜಕಾರಣ ಅಂತ ಓಡಾಡ್ತೀಯ ಅಂತಂದ್ರು. ಹೌದಪ್ಪ ಜಯ ಅಂತಂದೆ. ಸುಮ್ಮನೆ ಇದ್ದೆ. ಆಮೇಲೆ ಕೇಳಯ್ಯ, ಇಲ್ಲಿ ಸಂಘಟನೆ ಹೇಗ್ ಮಾಡ್ಬೇಕು? ಇಲ್ಲ ಬಜಿ, ಇಲ್ಲೆಲ್ಲ ಬಹಳ ಕಷ್ಟ, ಇಲ್ಲೆಲ್ಲ ಬಹಳ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಪಕ್ಷನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಕಾಂಗ್ರೆಸ್ ಕ್ಷೇತ್ರ. ಏನಯ್ಯ ಮಾತಾಡ್ತೀಯ? ಆಯ್ತು, ಈ ಕ್ಷೇತ್ರದಲ್ಲಿ ಪಕ್ಷಕ್ಕೆ ನಿಷ್ಠೆ ಹೊಂದಿರತಕ್ಕಂಥವ್ರು 100 ಜನ ಸಿಕ್ಕಲ್ವೇನಯ್ಯ? 50 ಜನ ಸಿಕ್ಲಿ, 50 ಜನ ಕೂರ್ಸು, ನಾನ್ ಬರ್ತೀನಿ. ನನ್ಗೆ ನೀವು 5,000 ಜನ ಸೇರ್ಬೇಕಾಗಿಲ್ಲ, 10,000 ಜನ ಸೇರ್ಬೇಕಾಗಿಲ್ಲ. ಪಕ್ಷ ಉಳಿಸ್ಬೇಕಾದ್ರೆ ಪ್ರಾಮಾಣಿಕತೆ ಇರ್ತಕ್ಕಂಥವ್ರು, ಪಕ್ಷದ ನಿಷ್ಠೆ ಇರ್ತಕ್ಕಂಥವ್ರು, ಪಕ್ಷ ಕಟ್ಟ ಛಲ ಇರ್ತಕ್ಕಂಥವ್ರು 50 ಜನ ಸಿಗಲ್ವ ಈ ಕ್ಷೇತ್ರದಲ್ಲಿ? ಕುಮಾರಣ್ಣ ಅಭಿಮಾನಿಗಳು ಕೂರ್ಸೋದ್ರು. ಅವ್ರು ಹೇಳಿದ್ರಲ್ಲ ಅಂತೇಳಿ, ಅವ್ರು ಹೇಳಿದ ಮಾತಲ್ಲೇ ಚೈತನ್ಯ, ನಮ್ಗೆ ಆ ಶಕ್ತಿ. ಅವ್ರು ಹೇಳಿದ ಮೇಲೆ ಒಂದು ಸಭೆಯನ್ನ ಮಾಡಿದ್ವಿ. ಅದೇ ಸರ್ವಜ್ಞ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆಯನ್ನ ಮಾಡಿದೆ. ನಾನು ಏನು ಅನ್ಕೊಂಡಿದ್ದೆ ಅದರ 100 ಪಟ್ಟು ಕಾರ್ಯಕ್ರಮ ಯಶಸ್ವಿ ಆಯಿತು. ಇಲ್ಲೇ ಇದ್ದಾರೆ, ಶರವಣ್ಣರವರು ಸಹ ಬಂದಿದ್ರು, ಬಹಳ ಜನ, ಕುಮಾರಣ್ಣವರು, ಬಂಡಪ್ಪ ಕಾಶಂಪುರಣ್ಣವರು, ಮಾಜಿ ಮಂತ್ರಿಗಳು, ಕುಮಾರಣ್ಣವರು ರಾಜ್ಯ ಘಟಕದ ಅಧ್ಯಕ್ಷ, ಅವತ್ತು ಪೂಜ್ಯ ದೇವೇಗೌಡರು ಸಹ ಎಲ್ಲರೂ ಸಹ ಬಂದ್ರು. ಕಾರ್ಯಕ್ರಮ ಯಶಸ್ವಿ ಆಯಿತು. ನಾನು ಒಂದು ಮಾತನ್ನು ಹೇಳ್ತೀನಿ ಕಣ್ಣನವರೇ, ಯಾರು ಸಹ ಯಾವನೊಬ್ಬ ರಮೇಶ್ ಗೌಡ ಇದ್ದಾನೆ, ಇನ್ಯಾವನ XYZ ಇದ್ದಾನೆ ಅಲ್ಲ. ನೋಡ್ರಿ, ರಮೇಶ್ ಗೌಡ ಇದ್ರು ಈ ಪಕ್ಷ ಇರ್ತದೆ, ರಮೇಶ್ ಗೌಡ ಇಲ್ಲದೆ ಇದ್ರು ಪಕ್ಷ ಇರ್ತದೆ. ಪಕ್ಷ ಯಾವನೋ ವ್ಯಕ್ತಿಯಿಂದ ಅಲ್ಲ ರೀ. ಈ ಪಕ್ಷ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶಕ್ಕೆ, ವಿಶೇಷವಾಗಿ ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಯಾರು ಸಹ ಯಾರು ಹಿರಿಯರಿದ್ದಾರೆ, ಯಾರು ಹಿಂದೆ ಈ ಪಕ್ಷದ ಬಗ್ಗೆ ಗೊತ್ತಿತ್ತು, ಅವ್ರಿಗೆಲ್ಲ ಸಹ ಗೊತ್ತಿದೆ ಅವ್ರ ಶಕ್ತಿ ಏನು, ಅವ್ರ ಕೊಡುಗೆ ಏನು ರಾಜ್ಯಕ್ಕೆ ಅಂತೇಳಿ. ಯಾವನೋ ಒಬ್ಬ ಅಯೋಗ್ಯ ಹಿಂದೆ ಇರ್ತಕ್ಕಂಥವ್ರು ನಿನಗೆ ಗೊತ್ತಿದೆ. ಈಗಾಗಲೇ ಪಾಪ ನಾಗೇಶ್ ಅವರು ಹೇಳ್ತಾ ಇದ್ದಾರೆ, ಒಬ್ಬರು ಸದಸ್ಯತ್ವಕ್ಕೆ 10 ರೂಪಾಯಿ ತಾವೆಲ್ಲ ಕೊಟ್ಟು ಸದಸ್ಯರಾಗಬೇಕು. ತಮ್ಗೆ ಗೊತ್ತಿರ್ತಕ್ಕಂಥವ್ರು
ದಿನದ 1 ಗಂಟೆಯಲ್ಲಾದ್ರೂ ತಾವು ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಘಟನೆಗೆ ಒತ್ತು ಕೊಡಬೇಕು ಅಂತ ಹೇಳಿ ನಾನು ಕೈ ಜೋಡಿಸಿ ನನ್ನ ತಮ್ಮಲ್ಲಿ ಮನವಿ ಮಾಡ್ತೀನಿ. ಹಾಗಾಗಿ ನನಗೆ ಇಲ್ಲಿ ಕರೆದು ಇಲ್ಲಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನನ್ನ ತಾಯಂದಿರು ಮುಖಂಡರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಜೈ ಜೆಡಿಎಸ್ ಪಕ್ಷಕ್ಕೆ. ಅಧ್ಯಕ್ಷರಾಗಿ ನಮ್ಮ ರಮೇಶ್ ಅವರು ನಮಗೆ ಕೊಟ್ಟಿರೋಂಥ ಸಪೋರ್ಟ್ ಅವ್ರದ್ದು. ಇವತ್ತು ಶಾಂತಿನಗರ ಕ್ಷೇತ್ರದಲ್ಲಿ ಯಾರು ಏನು ತಡೆ ಮಾಡಿದ್ರು ಅದಕ್ಕೆಲ್ಲ ಭಯ ಬಿಡೋನು ನಾನಿಲ್ಲ. ನಾನು 18 ವಯಸ್ಸಲ್ಲಿ ಈ ಜನತಾದಳದಲ್ಲಿ ಮೆಂಬರ್ ಆಗಿದ್ದೀನಿ. ಎಲ್ಲರೂ ನೋಡಿದ್ವಿ, ಎಲ್ಲರ ಹತ್ರ ಕೆಲಸ ಮಾಡಿದ್ವಿ, ಎಲ್ಲ MLA ಕೆಲಸ ಮಾಡಿದ್ವಿ, ಮತ್ತು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ಇದಕ್ಕೆ ಅವರು ಇವ್ರಿಗೆ ಬರಬೇಡ ಅವ್ರಿಗೆ ಬರಬೇಡ ಫೋನ್ ಮಾಡಿ ಹೇಳೋದು ಇದು ಮಾಡೋದು ಅದಕ್ಕೆಲ್ಲ ಯೋಚನೆ ಮಾಡೋರು ನಾನು ಅಲ್ಲ ಅಂತಲ್ಲ. ನಾವು ನಮ್ಮ ಕಾರ್ಯಕರ್ತರು ಇಟ್ಕೊಂಡು ನಾವು ಮನೆ ಮನೆಗೆ ಹೋಗಿ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇಲ್ಲಿ ಬಂದಿರೋರು ಎಲ್ಲ ಕಾರ್ಯಕರ್ತರಿಗೂ ನನ್ನ ಶಾಂತಿನಗರ ಕ್ಷೇತ್ರದಿಂದ ನಿಮಗೆಲ್ಲರಿಗೂ ಅಭಿನಂದಿಸ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಇರಬೇಕು. ನೀವು ಸಪೋರ್ಟ್ ಮಾಡಿದರೆ ಸಾಕು, ನಾನು ಒಬ್ಬನೇ ಮಾಡೋದು ಇಲ್ಲ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನನಗೆ ಸಪೋರ್ಟ್ ಮಾಡಿ ನಮ್ಮ ಕ್ಷೇತ್ರವನ್ನು ಮೊದಲು ಹೆಂಗಿತ್ತು ನಮ್ಮ ಶಾಂತಿನಗರ ಕ್ಷೇತ್ರ ಆ ಥರ ಆಗಬೇಕು. ನಿಮಗೆಲ್ಲರಿಗೂ ಗೊತ್ತು, ನಾನು 1999ರಲ್ಲಿ ಸೀತಾರಾಮ್ ರೆಡ್ಡಿ ಅವರು ಪ್ರೆಸಿಡೆಂಟ್ ಇರುವಾಗ ನಾನು ಕಾರ್ಯದರ್ಶಿಯಾಗಿ ಮನೆ ಮನೆಗೆ ಸೈಕಲಲ್ಲಿ ಹೋಗಿ ಎಲ್ಲರಿಗೆ ಲೆಟರ್ ಕೊಟ್ಕೊಂಡು ಬಂದಿದ್ದೀನಿ. ವಾಸುದೇವ ಮೂರ್ತಿ ಇರ್ಬೋದು, ನಮ್ಮ ಹಳೆ ಅಧ್ಯಕ್ಷರು ಮಂಜುನಾಥ್ ಗೌಡ್ರಿಗೆ ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ. ಅವ್ರಿಗೆ ಎಲ್ರಿಗೆ ಗೊತ್ತು ಆನಂದ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು. ಇವ್ನಿಗೆ ಎಲ್ಲ ಕಾರ್ಯಕರ್ತರು ಹಳೆ ಕಾರ್ಯಕರ್ತರು ಎಲ್ಲರೂ ಗೊತ್ತು. ದಯವಿಟ್ಟು ನಿಮ್ಮ ಸಪೋರ್ಟ್ ಎಲ್ಲ ಇರಬೇಕು, ನಿಮ್ಮ ಸಹಕಾರ ಕೊಡಿ. ನಾನು ಮುಂದೆ ಈ ಪಕ್ಷವನ್ನು ಹೆಂಗೆ ನಮ್ಮ ನಾಯಕರು ಬೆಂಗಳೂರಿನಾಗ ಅಧ್ಯಕ್ಷರು ಸಪೋರ್ಟಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬಲಪಡಿಸ್ತೀವಿ. ಜೈ ಹಿಂದ್.